ಈಗ ಶರತ್ ಹೆಗಡೆ ಸರ್, ಸದ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನಿಮ್ಮ ಫಸ್ಟ್ ರಿಯಾಕ್ಷನ್? ನೋಡಿ, ಕಾಂಗ್ರೆಸ್ ಹಿಂದೆ ನಾನು ಕೆಲವೊಂದು ಮಾಧ್ಯಮಗಳಲ್ಲೂ ಸಹಿತ ಈ ವಿಚಾರವನ್ನು ಹೇಳಿದ್ದೆ, ನಿಮ್ಮ ಮಾಧ್ಯಮದಲ್ಲೂ ಹೇಳ್ತಾ ಇದ್ದೀನಿ. ಏನಾಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನಲ್ಲಿ ಒಂದು ಏನು ಮೂಲ ಕಾಂಗ್ರೆಸ್ಸಿಗರು ಮತ್ತೆ ವಲಸಿಗ ಕಾಂಗ್ರೆಸ್ಸಿಗರ ಮಧ್ಯದಲ್ಲಿ ಏನು ಯಾವಾಗ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಬಂದಿದೆ, ಏನು ಸಿದ್ದರಾಮಯ್ಯನವರು ಏನು ವಲಸಿಗ ಕಾಂಗ್ರೆಸ್ನಲ್ಲಿ ಏನು ಬಣದ ಏನು ಲೆಕ್ಕಾಚಾರ ಮಾಡಿದ್ರೆ ವಲಸಿಗ ಕಾಂಗ್ರೆಸ್ ಅವರ ಸಚಿವರುಗಳು ಅಷ್ಟೇ, ಬಹುತೇಕರು ವಲಸಿಗರು ಏನು ಬೇರೆ ಪಾರ್ಟಿಯಿಂದ ಬಂದಂತಹ ಇವರು ಸಚಿವರನ್ನಾಗಿ ಮಾಡಿದ್ದಾರೆ. ಸಹಜ, ಮೂಲ ಕಾಂಗ್ರೆಸ್ಸಿಗರಿಗೆ ಸಹಜವಾಗಿ ಅದು ಭಿನ್ನಾಭಿಪ್ರಾಯ ಬರುತ್ತೆ. ನಾವು ಇಷ್ಟಲ್ಲಕ್ಕಿಂತ ಇವರ ಏನು ಶೀತಲ ಸಮರ ಇದೆಯಲ್ಲ, ಇವತ್ತಿನ ದಿವಸ ಏನು ಬೀದಿಗೆ ಬಂದಿದೆ. ಮುಂದಿನ ದಿವಸದಲ್ಲಿ ಏನಾಗತ್ತೆ ಅಂತ ಹೇಳಿ ಏನಂದ್ರೆ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಬೇಕಾಗೋ ಸಂದರ್ಭವನ್ನು ಬಂದೊದಗತ್ತೆ. ನೋಡಿ, ಇಲ್ಲಿ ಒಂದನ್ನ ಸ್ಪಷ್ಟಪಡಿಸ್ತೇನೆ. ಕಾಂಗ್ರೆಸ್ನ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ನಿಮ್ಮ ಮಾಧ್ಯಮದ ಮುಖಾಂತರ ನಿಮಗೆ ಇಷ್ಟೆಲ್ಲ ಸೀಟನ್ನ ತಂದು ಇಷ್ಟ ಬಹುಮತನ ಆಯ್ಕೆ ಮಾಡಿದ್ದು ಭ್ರಷ್ಟಾಚಾರ ಮಾಡ್ಲಿಕ್ಕಲ್ಲ, ನಿಮ್ಮ ಕುರ್ಚಿಯನ್ನ ಕಿತ್ತಾಟಕ್ಕೋಸ್ಕರ ಅಲ್ಲ, ಜನರ ಅಭಿವೃದ್ಧಿಗೋಸ್ಕರ ಈ ಇಷ್ಟೆಲ್ಲ ಸೀಟನ್ನ ತಂದು ನಿಮ್ಮ ಸಿಎಂ ಆಗಿ ಸಿದ್ದರಾಮಯ್ಯ ಕುಂಡ್ರಿಸಿದ್ದು ಅವರ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ. ಇವತ್ತಿನ ಸಂದರ್ಭದಲ್ಲಿ ಬೇಸಿಗೆಗಾಲ ಬಂದೊದಗಿದೆ ಹಳ್ಳಿಗಳಲ್ಲಿ, ಅದನ್ನ ಯಾವ ರೀತಿಯಾಗಿ ಬಗೆಹರಿಸಬೇಕು ಅಂತೇಳಿ ಯೋಚನೆ ಮಾಡಿ. ನಿಮ್ಮ ಏನು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿದಾರಲ್ಲ, ಅಲ್ಲಿ ಭೇಟಿ ಕೊಟ್ಟಿದ್ದಾರಾ ಅಂತೇಳಿ ಒಂದು ಮೀಟಿಂಗ್ಗಳ ಮುಖಾಂತರ ಅಲ್ಲಿ ಭೇಟಿ ಕೊಟ್ಟಿದ್ದಾರಾ, ಅಲ್ಲಿ ವ್ಯವಸ್ಥೆ ಏನು, ಅದ್ರ ಬಗ್ಗೆ ಯೋಚನೆ ಮಾಡಿ. ಅದನ್ನೆಲ್ಲ ಬಿಟ್ಟು ಈ ತರ ನೀಚವಾದ ತುಚ್ಛ ರಾಜಕಾರಣಕ್ಕೆ ಇಳಿದಿದ್ದಾರಲ್ಲ ಕಾಂಗ್ರೆಸ್ನವರಿಗೆ, ಇದು ಈ ನಿಮ್ಮ ಮಾಧ್ಯಮ ಮುಖಾಂತರ ನನ್ನ ಧಿಕ್ಕಾರ. ಅವರ ಆಡಳಿತ ಅವಧಿಯಲ್ಲಿ ಏನ್ ಭ್ರಷ್ಟಾಚಾರ ಮಾಡಿರ್ತಕ್ಕಂತ ಎಲ್ಲಾ ವಿಷಯಗಳನ್ನ, ಕೆಲವೊಂದು ವಿಷಯಗಳನ್ನು ಒಪ್ಕೊಂಡಿದ್ದಾರೆ. ಉದಾಹರಣೆ, 89 ಕೋಟಿ ಹಗರಣದಲ್ಲಿ, ವಾಲ್ಮೀಕಿ ಹಗರಣದಲ್ಲಿ 89 ಕೋಟಿ ಹಗರಣ ಆಗಿದೆ ಅಂತೇಳಿ ಸಿದ್ದರಾಮಯ್ಯನವರು ಫ್ಲೋರ್ ಅಲ್ಲಿ ಒಪ್ಕೊಂಡಿದ್ದಾರೆ. 14 ಸೈಟ್ ಅನ್ನು ಯಾಕೆ ವಾಪಸ್ ಕೊಟ್ರು? ಹಾಗಾದ್ರೆ ನೀವು ಭ್ರಷ್ಟಾಚಾರಿಗಳಲ್ಲ, ಅಲ್ಲಿ ಮೋಸ ಆಗ್ಲಿಲ್ಲ ಅಂತಂದ್ರೆ 14 ಸೈಟ್ ಯಾಕೆ ಕೊಟ್ರಿ ಸ್ವಾಮಿ? ಹಿಂದೆ ಯೂಬ್ಲೆಟ್ ವಾಚ್ ಯಾಕೆ ಕೊಟ್ರಿ ಸ್ವಾಮಿ? ಯಾಕೆ ಕೊಡ್ಬೇಕಿತ್ತು? ಇವತ್ತು 5,000 ಕೋಟಿದು ನೀವು ಲೆಕ್ಕ ಕೊಟ್ರ? ಏನು ಇಲ್ಲಿ ಜನರದ್ದಾಗಿರ್ಬೋದು, ಕನ್ನಡಿಗರ ಹಣವನ್ನ ನೀವು ಲೂಟಿ ಮಾಡತಕ್ಕಂತ ಇದನ್ನ ಯಾಕೆ ಅನುಸರಿಸ್ತಾ ಇದ್ದೀರಾ? ಹೆಬ್ಬಾಳ್ಕರ್ ಇಲಾಖೆಯಲ್ಲಿ 5,000 ಕೋಟಿ ಇವತ್ತಿನವರೆಗೂ ಲೆಕ್ಕ ಇಲ್ಲ. ಅಲ್ಲಿ ವಾಲ್ಮೀಕಿ ಹಗರಣದಲ್ಲಿ ಸಾವಿರಾರು ಕೋಟಿ ಬೇರೆ ರಾಜ್ಯಕ್ಕೆ ಮಾಹಿತಿ ಸರಿ ಹೋಗಲಿ, 5,000 ಕೋಟಿ ಲೂಟಿ ಆಗಲಿಲ್ಲ, ಸ್ಕ್ಯಾಮ್ ಆಗಿಲ್ಲ, ಟೆಕ್ನಿಕಲ್ ಇಶ್ಯೂ. ನೀವು ಶ್ವೇತಪತ್ರ ಬಿಡುಗಡೆ ಮಾಡಬೇಕಾಗಿತ್ತು ಅಭಿವೃದ್ಧಿ ವಿಚಾರದಲ್ಲಿ. ಇಂತಿಷ್ಟು ನಾವು ಖರ್ಚು ಮಾಡಿ ಇಷ್ಟು ವ್ಯಯ ಆಗಿದೆ ಅಂತೇಳಿ ಅದನ್ನೇನು ಮಾಡ್ಲಿಕ್ಕೆ ಕೊಟ್ರ? ನೀವು ಅಭಿವೃದ್ಧಿ 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 ಹೇಳ್ತಾ ಇದ್ದೀರಲ್ವಾ? ಇವತ್ತು ಹೇಳ್ದಂಗೆ ಏನು ನಮ್ಮ ವಕ್ತಾರರು ಹೇಳಿದ್ರಲ್ವಾ, ಆ ಯುವ ನಿಧಿದು ಹಣ ಎಷ್ಟು ವರ್ಷ ಕೊಟ್ರಿ, ಎಷ್ಟು ತಿಂಗಳ ಕೊಟ್ರಿ, ಎಷ್ಟು ಜನರಿಗೆ ಕೊಟ್ರಿ? ಒಂದೇ ಒಂದು ಬಿಡಿಗಾಸು ಕೊಟ್ಟಿಲ್ಲ ಸ್ವಾಮಿ. ಎಲ್ಲೋ ಒಂದಷ್ಟು